ಬಿಜೆಪಿ ಸರ್ಕಾರದ ಕೋವಿಡ್ ಹಗರಣದ ವರದಿ ಈಗ ಸಲ್ಲಿಕೆಯಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಕುನ್ನಾ ವರದಿ ಸಲ್ಲಿಕೆಯನ್ನ ಮಾಡಿರೋದು. ಎರಡನೇ ಮಧ್ಯಂತರ ವರದಿಯನ್ನ ಈಗ ನ್ಯಾಯಮೂರ್ತಿ ಕುನ್ನಾ ಅವರು ಸಲ್ಲಿಸಿದ್ದಾರೆ. ಈ ಹಿಂದೆ ಆಗಸ್ಟ್ನಲ್ಲಿ ವರದಿಯನ್ನ ನ್ಯಾಯಮೂರ್ತಿ ಕುನ್ನಾ ಅವರು ಸಲ್ಲಿಸಿದ್ರು. ಬಿಜೆಪಿ ಸರ್ಕಾರದ ಕೋವಿಡ್ ಹಗರಣದ ವರದಿ ಈಗ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಕುನ್ನಾ ವರದಿ ಈಗ ಸಲ್ಲಿಕೆಯನ್ನ ಮಾಡಿದ್ದಾರೆ. ಎರಡನೆಯ ಮಧ್ಯಂತರ ವರದಿ ಇನ್ನು ಪೂರ್ಣವಾದಂತಹ ವರದಿಯನ್ನ ಸಲ್ಲಿಕೆಯನ್ನ ಮಾಡಿಲ್ಲ. ಹಿಂದೆ ಆಗಸ್ಟ್ನಲ್ಲೇನೆ ವರದಿಯನ್ನ ಸಲ್ಲಿಸಿದ್ರು 2024ರಲ್ಲಿ. ಈಗ ಎರಡನೆಯ ಮಧ್ಯಂತರ ವರದಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಯಾಕೆ ಮಧ್ಯಂತರ ವರದಿ ಸಲ್ಲಿಕೆ ಮಾಡ್ತಾ ಇದ್ದಾರೆ? ಪೂರ್ಣ ಪ್ರಮಾಣದಲ್ಲಿ ಏನಾಗಿದೆ ಏನಿಲ್ಲ ಅನ್ನುವಂಥದ್ದನ್ನು ಯಾಕೆ ಕೊಡ್ತಾ ಇಲ್ಲ? ಓಕೆ, ಯಾವಾಗವಾಗ ಹೊಸ ಹೊಸ ವಿಚಾರಗಳು ಈ ಸರ್ಕಾರದಲ್ಲಿ ಬರ್ತಾ ಇರುತ್ತೆ. ಅದು ಸರ್ಕಾರವೇ ತರುತ್ತಾ ಅಥವಾ ಸರ್ಕಾರಕ್ಕೆ ತರುವಂಥ ಕೆಲಸಗಳನ್ನು ಮಾಡುವಂಥ ಪ್ರಯತ್ನಗಳು ನಡೆಯುತ್ತಾ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಎರಡನೆಯ ಮಧ್ಯಂತರ ವರದಿಯನ್ನು ಕೊಟ್ಟಿದ್ದಾರಂತೆ. ಈ ಒನ್ ಬೈ ಏನು ಸೀಸನ್ ವೈಸ್ ಇದೆಯಾ ಏನು ಅಂತ ಹೇಳಿದ್ದು, 1ರಿಂದ 10 ಅಥವಾ ಪೂರ್ಣ ಪ್ರಮಾಣದಲ್ಲಿ ಆಗೋವರೆಗೂ 100 ಪುಟಗಳವರೆಗೂ ಒಂದು ಅಥವಾ 500 ಪುಟಗಳವರೆಗೂ ಒಂದು, ಈ ಥರ ಏನಾದರೂ ಲೆಕ್ಕ ಇಟ್ಕೊಂಡಿದ್ದಾರೆ. ಅಲ್ಲಿ ಅಷ್ಟಾದ ತಕ್ಷಣ ಒಂದು ವರದಿ ಕೊಟ್ಬಿಡಬೇಕು ಅಂತ ಹೇಳಿ ಏನಪ್ಪ ಈ ಮುಗಿಯೋ ಅಂದರೆ ಈ ಸರ್ಕಾರ ಇರುವವರೆಗೂ ಕೂಡ ಕೋವಿಡ್ ಹಗರಣ ವರದಿಗಳು ಬರ್ತಾ ಇರುತ್ತೆ ಅಂತ ಕಾಣಿಸುತ್ತೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್, ಈಗ ಹಂತ ಹಂತವಾಗಿ ಅಂತಂದ್ರೆ ಈಗ ಇನ್ನೂ ಎಷ್ಟು ಮಧ್ಯಂತರ ವರದಿಗಳು ಬಾಕಿ ಇದೆ ಅಂತ ಕಾಣಿಸುತ್ತೆ ಇದರಲ್ಲಿ? ಅರುಣ್, ಖಂಡಿತವಾಗಿ ಕೂಡ ಆಯೋಗದ ಅವಧಿಯನ್ನ ಎಷ್ಟು ವರ್ಷಗಳ ಕಾಲ ಒಂದು ರೀತಿಯಲ್ಲಿ ಇದು ಮಾಡಿದ್ದಾರೆ ಸರ್ಕಾರ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ ಒಂದು ಆಯೋಗ ಈ ರೀತಿಯ ಒಂದು ಪ್ರಕರಣವನ್ನ 2-3 ವರ್ಷ ಒಂದು ರೀತಿಯಲ್ಲಿ ಟೈಮ್ ಅನ್ನ ತೆಗೆದುಕೊಂಡು ಈ ಸೀರಿಯಲ್ ಆಗಿ ವರದಿ ಕೊಡ್ತಿರ್ತಕ್ಕಂಥದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ 2023 ಆಗಸ್ಟ್ ನಲ್ಲಿ ಈ ಒಂದು ಕೋವಿಡ್ಗೆ ಸಂಬಂಧಪಟ್ಟಂತೆ ಈ ಒಂದು ಆಯೋಗವನ್ನ ರಚನೆ ಮಾಡಿದ್ರು ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದಲ್ಲಿ. ಅದಾದ ಬಳಿಕ 2024 ಆಗಸ್ಟ್ ನಲ್ಲಿ ಮೊದಲ ಮಧ್ಯಂತರ ವರದಿಯನ್ನ ಕೊಟ್ಟಿದ್ರು. ಹಾಗಾಗಿ ಅಂತಿಮ ವರದಿಯನ್ನ ಸಲ್ಲಿಸಬಹುದೇನೋ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಹೇಳ್ತಾ ಇರ್ತಕ್ಕಂಥದ್ದು ಮಧ್ಯಂತರ ಎರಡನೇ ವರದಿ ಇದೆ, ಅಂತಿಮ ವರದಿ ಸಲ್ಲಿಕೆ ಇನ್ನೂ ಕೂಡ ಮಾಡೋರು ಇದ್ದಾರೆ ಅಂತ ಕೂಡ ಈಗಾಗಲೇ ಸಿಎಂ ಕಚೇರಿ ಮೂಲಗಳಿಂದ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಮೊದಲ ಮಧ್ಯಂತರ ವರದಿಯ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪ ಶ್ರೀರಾಮುಲು ಅವರ ಮೇಲೆ ಒಂದು ರೀತಿಯ ಆರೋಪ ಇತ್ತು. ಅವತ್ತಿನ ಮುಖ್ಯಮಂತ್ರಿಗಳು ಮತ್ತೆ ಆರೋಗ್ಯ ಸಚಿವರ ಮೇಲೆ ಪ್ರಾಸಿಕ್ಯೂಷನ್ಗೆ ನೀವು ನಡೆಸಬಹುದು ಅಂತ ಕೂಡ ಶಿಫಾರಸನ್ನ ಮಾಡಿದ್ರು. ಅದ್ರ ಜೊತೆಗೆ ಸಾಕಷ್ಟು ಬೇರೆ ಬೇರೆ ರೀತಿಯ ಲೂಫೋಲ್ಸ್ ಗಳೇನಿತ್ತು ಅದನ್ನು ಕೂಡ ಎತ್ತಿ ಹಿಡಿದು ಇದರ ಬಗ್ಗೆ ನೀವು ತನಿಖೆಯನ್ನ ನಡೆಸಬೇಕು ಅಂತ ಕೂಡ ಶಿಫಾರಸನ್ನ ಮಾಡಿದ್ರು. ಹಾಗಾಗಿ ಈಗ ಕೊಟ್ಟಿರ್ತಕ್ಕಂಥ ಮಧ್ಯಂತರ ವರದಿ ಯಾರು ಈ ಒಂದು ಮಧ್ಯಂತರ ವರದಿಯಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ ಮತ್ತೆ ಯಾರ ಕಾಲದಲ್ಲಿ ಏನ್ ಅಕ್ರಮ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ಬೇಕಾಗಷ್ಟೇ. ಒಟ್ಟಾರೆಯಾಗಿ ಒಂದ್ ರೀತಿಯಲ್ಲಿ ಸೀರಿಯಲ್ ಆಗಿ ಈ ಒಂದು ವರದಿಯನ್ನ ಕೊಡೋದಕ್ಕೆ ಶುರು ಮಾಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಆಯೋಗದವರು ಏನ್ ಹೇಳ್ತಾರೆ ಮತ್ತೆ ಸರ್ಕಾರ ಏನ್ ಹೇಳುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಸ್ಪಷ್ಟನೆ ಕೊಡ್ತಾರ ಅಂತ. ಹಾಗಾಗಿ ಇದನ್ನು ಮತ್ತೆ ಕ್ಯಾಬಿನೆಟ್ ಬರ್ಬೇಕಾಗುತ್ತೆ, ಕ್ಯಾಬಿನೆಟ್ ಟೇಬಲ್ ಆಗ್ಬೇಕಾಗತ್ತೆ. ಟೇಬಲ್ ಆದ ಬಳಿಕ ಅದರಲ್ಲಿರೋ ಅಂಶಗಳು ಕೂಡ ಹೊರಗಡೆ ಬರುತ್ತೆ. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.